ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈಗ ನಾನು ಹೋಗ್ತಾ ಇರೋದೆ ನನ್ನ ಫ್ರೆಂಡ್ ಮನೆಗೆ. ಸೊ ಇವತ್ತು ಅರಿಶಿನ ಶಾಸ್ತ್ರ, ಇವತ್ತು ನೈಟೇ ರಿಸೆಪ್ಷನ್ನು. ಸೊ ಅದರಿಂದ ಹೋಗಿದ್ದೀನಿ. ನಾನು ಕರೆಕ್ಟಾಗಿ ಅರಿಶಿನ ಹಚ್ಚೋ ಟೈಮ್ಗೆ ಕರೆಕ್ಟಾಗಿ ನಾನು ಆಟೋ ಇಳಿದು ಅವಾಗ ತಾನೇ ಬಂದೆ. ಸೊ ಎಲ್ಲರೂ ಇಟ್ಟಾದ್ಮೇಲೆ ನಾನು ಅರಿಶಿನ ಎಲ್ಲ ಇಟ್ಬಿಟ್ಟು ನಿಂತಿದ್ದೆ ಅಲ್ಲೇ. ಸೊ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಫೋಟೋ ತೊಗೋಬೇಕಿತ್ತು. ಅವ್ರು ಫೋಟೋ ತೊಗೊಳೋದಕ್ಕೆ ಅಟ್ ಎ ಟೈಮ್ ಆ ಕಡೆ ಈ ಕಡೆ ಒಂದೇ ಸರಿ ಬರಬೇಕಾಯಿತು ವಾಟರು. ಅದೇನಾಯಿತು, ಒಂದು 5-6 ಸರಿ ಟೇಕ್ ತೊಗೊಂಡ್ರು. ಆಮೇಲೆ ಫೈನಲ್ಲಾಗಿ ಒಂದು ಟೇಕಲ್ಲಿ ಬಂತು. ಸೊ ಅದೇ ಒಳ್ಳೆ ಫುಲ್ ಕಾಮಿಡಿ ಆಗಿಬಿಟ್ಟಿತ್ತು. ಅಲ್ಲಿ ಎಷ್ಟು ಸರಿ ವಾಟರ್ ಆ ಥರ ಹಾಕ್ತಿದ್ರು ಅದು ನೀಟಾಗೆ ಬರ್ತಾಯಿರಲಿಲ್ಲ ಫೋಟೋಗೆ. ಸೊ ಫೈನಲಾಗಿ ಆಮೇಲೆ ಒಂದು 5-6 ಟೇಕ್ ಆದಮೇಲೆ ಬಂತು. ಸೊ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡ್ರು ಒಂದು 3-4 ಗಂಟೆ ಅಷ್ಟರಲ್ಲಿ ಚೌಟ್ರಿ ಹತ್ರ ಹೋಗಬೇಕಿತ್ತು. ನಾನೇ ಮೇಕಪ್ ಮಾಡೋದ್ರಿಂದ ಹುಡುಗಿಗೆ ಬೇಗ ಬಂದೆ. ಇಲ್ಲಾಂದರೆ ನಾನು ಚೌಟ್ರಿ ಹತ್ರನೇ ಬರ್ತಾಯಿದ್ದೆ. ಪಾಪು ಬೇರೆ ಇತ್ತಲ್ಲ, ಪಾಪುನ ಮತ್ತು ನನ್ನ ಹಸ್ಬೆಂಡು ಇಬ್ಬರು ಅಮ್ಮನ ಮನೆಗೆ ಹೋಗಿದ್ದಾರೆ. ಅಲ್ಲೇ ಚೌಟ್ರಿ ಹತ್ರನೇ ಅಮ್ಮನ ಮನೆ ಇರೋದು. ಅಲ್ಲಿ ಪಾಪುನೆಲ್ಲ ಬಿಟ್ಟುಬಿಟ್ಟು ನಾನು ಅಲ್ಲಿಂದ ಆಟೋದಲ್ಲಿ ಬಂದೆ. ಅರಿಶಿನ ಶಾಸ್ತ್ರ ಮುಗಿಯೋವರೆಗೂ ಎಷ್ಟು ಫನ್ನಿಯಾಗಿತ್ತು ಅಂದರೆ ಸೂಪರಾಗಿತ್ತು. ಎಲ್ಲ ಫುಲ್ಲು ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಿದ್ವಿ. ಅಷ್ಟು ಚೆನ್ನಾಗಿ ಎಲ್ಲ ಕಾಮಿಡಿ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಾತಾಡ್ತಾಯಿದ್ರು. ಇದ್ರದ್ದೆಲ್ಲ ಫೋಟೋಶೂಟೆಲ್ಲ ಆದಮೇಲೆ ಅವ್ರ ಮನೆಗೆ ಅಂತ ಹೋಗ್ತಿದ್ವಿ. ಮನೆಗೆ ನೋಡಿ ಎಲ್ಲ ಹೂವೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಇದು ಎಂಟ್ರೆನ್ಸಲ್ಲಿ ಬಾಗಿಲು ನೋಡಿ, ತೋರಣ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮಾರ್ನಿಂಗಲ್ಲಿ ದಾಸಪ್ಪನ ಕರೆಸಿ ಪೂಜೆ ಎಲ್ಲ ಮಾಡಿದ್ದಾರೆ. ಸೊ ಅವಳು ಬೇಗನೆ ಕರೆದ್ಲು, ಬಟ್ ನನಗೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ. ನೋಡಿ ದೇವ್ರ ಮನೆಯೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ. ದಾಸಪ್ಪನ ಕರೆಸಿದ್ರಲ್ಲ, ಅದಕ್ಕೆ ಎಡೆಗೆ ಅಂತ ಊಟ ಇಟ್ಟಿದ್ರು. ಆ ಊಟನ ಬಿಸಾಕಬಾರ್ದಾಗಿತ್ತು. ಅದಕ್ಕೆ ಹಸು ಕೊಡೋಣ ಅಂತ ಬಂದಿದ್ವಿ, ನಾನು ನನ್ನ ಫ್ರೆಂಡು ಮತ್ತು ಅವ್ರ ಅಕ್ಕ. ಇದೆಲ್ಲ ಇಟ್ಟುಬಿಟ್ಟು ಇವಾಗ ನಾವು ಚೌಟ್ರಿ ಹತ್ರ ಹೊರಡಬೇಕಿತ್ತು. ಸರಿ ಅಂದ್ಬಿಟ್ಟು ಮುಗಿಸ್ಕೊಂಡು ಚೌಟ್ರಿ ಹತ್ರ ಹೊರಟ್ವಿ. ಮದುವೆ ಆಗ್ತಿರೋ ಹುಡುಗಿ ಮತ್ತು ಅವ್ರ ತಂಗಿ ನಂಗೆ ತುಂಬ ಕ್ಲೋಸ್ ಫ್ರೆಂಡು, 20 ಇಯರ್ಸ್ ಕ್ಲೋಸ್ ಫ್ರೆಂಡು. ಇಬ್ಬರು ಟ್ವಿನ್ಸು. ಮತ್ತು ಡೆಕೋರೇಷನ್ ಸಖತ್ತಾಗಿ ಮಾಡಿದ್ದಾರೆ ಚೌಟ್ರಿಗೆ ಎಂಟ್ರಿ ಆದಮೇಲೆ ಜಾಸ್ತಿ ನಾನು ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾನು ಮೇಕಪ್ನ ಸ್ಟಾರ್ಟ್ ಮಾಡಬೇಕಿತ್ತು ಹುಡುಗಿಗೆ. ಸೊ ಅವಳು ಬಂದಾದಮೇಲೆ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಬಿಫೋರ್ ಆಫ್ಟರ್ ಎಲ್ಲ ವೀಡಿಯೋಸ್ ತೊಗೊಂಡಿದ್ವಿ. ರಿಸೆಪ್ಷನ್ದು ವೀಡಿಯೋ ಮಾಡ್ಕೊಳಕ್ಕೆ ಎಷ್ಟು ಟ್ರೈ ಮಾಡಿದೆ, ಬಟ್ ಆಗಲೇ ಇಲ್ಲ. ನಂಗೆ ಪಾಪು ಬೇರೆ ಕೈಯೇ ಬಿಡ್ತಿರ್ಲಿಲ್ಲ, ಅಳ್ತಾನೆ ಇದ್ಲು. ಅದಕ್ಕೇ ನಾನು ಇದು ದಾರೆದು ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡೆ. ರಿಸೆಪ್ಷನ್ದು ನಾನು ವೀಡಿಯೋಸ್ ಮಾತ್ರ ಹಾಕ್ತೀನಿ ಶಾರ್ಟಲ್ಲಿ, ಅದರಲ್ಲಿ ನೋಡ್ಕೊಳ್ಳಿ. ಇದು ದಾರೆದು ಹಾಕಿದ್ದೀನಿ, ಶಾರ್ಟಲ್ಲಿ ನೋಡ್ಕೊಳ್ಳಿ. ಸೂಪರಾಗಿ ಬಂದಿತ್ತು ಮಾತ್ರ. ಮೇಕಪ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಅವಳಿಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಟ್ಟಿದ್ದೀನಿ. ಸ್ವಲ್ಪ ಇವಳು ಜಾಸ್ತಿ ಪರ್ಟಿಕ್ಯುಲರಾಗಿ ನಂಗೆ ಈ ಥರನೇ ಬೇಕು, ಹಿಂಗೆ ಬೇಕು ಅನ್ನೋದು ಜಾಸ್ತಿ. ಯಾವುದ್ರಲ್ಲೂ ಬೇಗ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಇವಳು. ಸೊ ಅವಳಿಗೆ ಯಾವ ಥರ ಬೇಕೋ ಆ ಥರನೇ ಮಾಡಿಕೊಟ್ಟೆ. ಅವಳಿಗಂತೂ ತುಂಬ ಖುಷಿ ಆಯಿತು. ಮತ್ತು ಪರ್ಚೇಸು ಅಷ್ಟೇ, ಅವಳಿಗೆ ಇಂಥದ್ದೇ ಬೇಕು, ಹೀಗೆ ಬೇಕು ಅಂತ ಎಲ್ಲ ಆಲ್ಮೋಸ್ಟು ಪರ್ಚೇಸಿಂಗಲ್ಲೂ ಅಷ್ಟೇ ಎಲ್ಲ ನೋಡಿದ್ದೀನಿ ಅವಳು ಎಲ್ಲ ಚೂಸ್ ಮಾಡಿದ್ದು. ಸೊ ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಅವಳು ಸೆಲೆಕ್ಷನ್ ಅಂತೂ ಸೂಪರಾಗಿತ್ತು ಎಲ್ಲ ಆಲ್ಮೋಸ್ಟು. ಎಲ್ಲ ಆದಮೇಲೆ ನೋಡಿ ಮದುವೆ ಆಗ್ತಾಯಿದೆ. ನಮಗಂತೂ ಸಖತ್ ಖುಷಿ ಆಯಿತು ಮದುವೆ ಆಗಿರೋದವರು. ಯಾಕಂದರೆ ಲವ್ ಮಾಡಿ ಅಷ್ಟು ವರ್ಷ ಜೊತೆಲಿದ್ದು ಮದುವೆ ಆಗಿದ್ದಾರೆ ಅಂದರೆ ತುಂಬ ಗ್ರೇಟು, ತುಂಬ ಖುಷಿ ಆಯಿತು. ಯಾವಾಗಲೂ ಹೀಗೆ ನಗ್ನಗ್ತಾ ಚೆನ್ನಾಗಿರಲಿ ಅಂತ ನಾನು ಯಾವಾಗಲೂ ಹಾರೈಸ್ತೀನಿ ಇವ್ರಿಗೆ. ಜೋಡಿನೂ ಅಷ್ಟೇ, ಯಾರು ಹುಡ್ಕಿದ್ರು ಈ ಥರ ಮ್ಯಾಚ್ ಆಗಲ್ವೇನೋ, ಅಷ್ಟು ಸೂಪರಾಗಿತ್ತು ಜೋಡಿ ಮಾತ್ರ. ಇಬ್ರಿಗೂ ಹೈಟು ವೆಯ್ಟು ಕಲರ್ ಇದೆಲ್ಲ ಫುಲ್ಲು ಒಂದು ಸಾಫ್ಟ್ನೆಸ್ ಎಲ್ಲ ಫುಲ್ಲು ಮ್ಯಾಚ್ ಆಗ್ತಿತ್ತು. ಸಖತ್ತಾಗಿದ್ದರು ಇಬ್ಬರೂ. ಧಾರೆ ಮುಗ್ದಿದ್ದು ಒಂದು ದಿವಸ ಆದಮೇಲೆ ಬೀಗ್ರೂಟ ಇಟ್ಕೊಂಡಿದ್ರು. ಸೊ ಬೀಗ್ರೂಟದಲ್ಲೂ ನಾನೇ ರೆಡಿ ಮಾಡಿದ್ದು. ಎಷ್ಟು ಚೆನ್ನಾಗಿ ಕಾಣಿಸಿದ ನೋಡಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಬಂದು 30,000 ಏನೋ ಹೇಳಿದ್ಲು, ಬಟ್ ಸೂಪರಾಗಿತ್ತು. ಅವಳಿಗೆ ಗ್ರೀನ್ ಕಲರ್ ಪರ್ಟಿಕ್ಯುಲರ್ಗೆ ತೊಗೊಂಡು ಮ್ಯಾಚ್ ಮಾಡ್ಕೊಂಡೋಳಲ್ಲ, ಅದೊಂಥರ ಕಾಂಬಿನೇಷನ್ ಸೂಪರಾಗಿತ್ತು. ಸೊ ಇದು ಅವ್ರ ತಂಗಿಗೆ ಹೇರ್ ಸ್ಟೈಲ್ ನಾನೇ ಹಾಕಿದ್ದು. ಸ್ವಲ್ಪ ಸಿಂಪಲ್ ಮೇಕಪ್ ಮಾಡು ಅಂತಂದರೆ ಸಿಂಪಲಾಗಿ ಮೇಕಪ್ ಮಾಡಿದೆ. ಮದುವೆದು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಾಚ್ ಮಾಡಿದ್ದಕ್ಕೆ. ಬಾಯ್.